ಮಲೆನಾಡಿನ ಪ್ರಸಿದ್ಧಿ ಪ್ರಸೂತಿ ತಜ್ಞರಾದಂತಹ ಡಾಕ್ಟರ್ ಅರವಿಂದ್ ಸರ್ ಅವರು ಇಡೀ ಸಮಸ್ತ ಜನತೆಗೆ ಏಡ್ಸ್ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಏಡ್ಸ್ ಸೋಂಕಿತರ ಬಗ್ಗೆ ಅಪಹಾಸ್ಯ ಬೇಡ, ಅವರಲ್ಲಿ ಜೀವನ ಪ್ರೀತಿಯನ್ನ ತುಂಬಬೇಕಾಗಿದೆ. ಏಡ್ಸ್ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಈ ಏಡ್ಸ್ ಕಾಯಿಲೆ ಯಾವೆಲ್ಲ ರೀತಿಯಲ್ಲಿ ಬರುತ್ತೆ, ಹಾಗೆ ಏಡ್ಸ್ ಸೋಂಕಿತ ಮಹಿಳೆಯಿಂದ ಮಗುವನ್ನ ರಕ್ಷಿಸುವುದು ಹೇಗೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಮ್ಮ ಎಕ್ಸ್‌ಪ್ರೆಸ್ ಮಾಧ್ಯಮ ಸಂಸ್ಥೆಯ ವಿಶೇಷ ಸಂದರ್ಶನ ಹಲೋ ಡಾಕ್ಟರ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಡಾಕ್ಟರ್ ಅರವಿಂದ್ ಸರ್ ಅವರು ಮಾತನಾಡಲಿಕ್ಕಿದ್ದಾರೆ. ಇಡೀ ರಾಜ್ಯದಲ್ಲಿ ಸೋಂಕು ಮುಕ್ತ ಹೆರಿಗೆ ಮಾಡಿಸುವಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ಸೇವೆ ಮಾಡ್ತಾ ಇರುವಂತಹ ಸರ್ಕಾರಿ ಆಸ್ಪತ್ರೆ ಜೆಸಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಅರವಿಂದ್ ಸರ್ ಅವರು ತಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ಮೊದಲನೇದಾಗಿ ಒಂದಿಷ್ಟು ಪ್ರಶ್ನೆಗಳು ತಮ್ಮ ಮುಂದೆ ಇದೆ. HIV ಏಡ್ಸ್ ಅವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಸರ್, ಎರಡು ಒಂದೇನಾ ಅಥವಾ ಹೇಗೆ ಅಂತ ಅದನ್ನ ಫಸ್ಟಿಗೆ ಅದು ಎಲ್ಲರಿಗೂ ಅದು ಹಾಗೆ ಹೇಳ್ತಾರೆ ಮೇಡಮ್. ಈಗ ಒಂದು HIV ಅಂತಾರೆ, ಇನ್ನೊಂದು ಏಡ್ಸ್ ಅಂತಾರೆ. ಅದು ಏನು ಬೇರೆ ಬೇರೆನಾ ಇಲ್ಲ ಒಂದೇ ಕಾಯಿಲೆನಾ ಅಂತ. ಈ HIV ಅನ್ನೋದು ಒಂದು ವೈರಸ್ ಮೇಡಮ್, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಆ ವೈರಸ್ ಸೋಂಕಿತರಲ್ಲಿ ಮುಂದೆ ಅವರಿಗೆ ಸೋಂಕಿತ ಆಗಿ ಸುಮಾರು ವರ್ಷಗಳಲ್ಲಿ ಒಂದು ಕಾಯಿಲೆ ಇಲ್ಲ ಒಂದು ಡಿಸೀಸ್ ಬರುತ್ತೆ. ಆ ಡಿಸೀಸ್ಗೆ ನಾವು ಏಡ್ಸ್ ಅಂತ ಹೇಳ್ತೀವಿ. ಅದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಅದನ್ನ ಒಂದು ಕಾಯಿಲೆ ಅಂತ ಹೇಳಕ್ಕಾಗಲ್ಲ, ಒಂದು ಗ್ರೂಪ್ ಆಫ್ ಡಿಸೀಸಸ್. ಏನಾಗುತ್ತೆ ಅಂದ್ರೆ ಈ HIV ವೈರಸ್ಸು ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದ್ಸರಿ ಇನ್ಫೆಕ್ಷನ್ ಆದಾಗ ಅವರ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡ್ತಾ ಬರ್ತದೆ. ಅದರಲ್ಲಿ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳಲ್ಲೇ ಒಂದು ಅಂಶ ಇರ್ತದೆ. ನಮ್ಮ ಯಾವುದೇ ಕಾಯಿಲೆಗೂ ರೋಗ ಬಂದ್ರೆ ಆ ರೋಗನ ತಡೆಯ ಶಕ್ತಿಗಳಲ್ಲಿ ಆ ಬಿಳಿ ರಕ್ತ ಕಣಗಳು ಪ್ರಮುಖ ಕೆಲಸ ಮಾಡ್ತವೆ. ಅದರಲ್ಲಿ ಒಂದು CD4 ಸೆಲ್ಸ್ ಅಂತ ಇರುತ್ತೆ. ಆ CD4 ಸೆಲ್ಸ್ ನಮ್ಮ ದೇಹದಲ್ಲಿ ಸಾಮಾನ್ಯ 1,500ದಿಂದ 2,000 CD4 ಸೆಲ್ಸ್ ಒಂದು ಇದರಲ್ಲಿ ಇರುತ್ತೆ, 1 ml ಬ್ಲಡ್ ಅಲ್ಲಿ. ಅದನ್ನ ನಾವು ಏನ್ ಮಾಡ್ತೀವಿ, ಆ CD4 ಸೆಲ್ಸ್ ಮೇಲೆ ಈ ವೈರಸ್ ಅಟ್ಯಾಕ್ ಮಾಡುತ್ತೆ. ಅವಾಗ ಈ ವೈರಸ್ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಆ CD4 ಸೆಲ್ಸ್ ಹಂಗೆ ಕಮ್ಮಿ ಆಗ್ತಾ ಬರ್ತದೆ. ಕಮ್ಮಿ ಆಗ್ತಾ ಬಂದಾಗ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ. ಅವಾಗ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಉದಾಹರಣೆಗೆ ಟ್ಯೂಬರ್ಕುಲೋಸಿಸ್ ಆಗಿರ್ಬೋದು, ಇಲ್ಲದೆ ಹೋದ್ರೆ ನಿಮೋನಿಯಾ ಆಗಿರ್ಬೋದು, ಇಲ್ಲದೆ ಹೋದ್ರೆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತಾರೆ, ಇಲ್ಲ ಲೂಸ್ ಮೋಷನ್ಸ್, ತಿಂಗಳಗಟ್ಟಲೆ ಲೂಸ್ ಮೋಷನ್ಸ್ ಆಗಿರೋದು, ಏನು ಡಿಸೀಸ್ ಕಮ್ಮಿ ಆಗ ಅದರಿಂದ ಅವ್ರಿಗೆ ಏನಾಗುತ್ತೆ, ದೇಹದಲ್ಲಿ ಅವರಿಗೆ ವೆಯ್ಟ್ ಲಾಸ್ ಆಗಕ್ಕೆ ಶುರು ಆಗ್ತಾರೆ. ಇಲ್ಲ, ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಈ ಡಿಸೀಸ್ ಫಸ್ಟಿಗೆ ನಮ್ಮ ಮ್ಯಾನಿಫೆಸ್ಟ್ ಆದ್ರ ಮೇಲೆ ಸಾಮಾನ್ಯ ಅವರಿಗೆ ಒಂದು 10 ವರ್ಷ 15 ವರ್ಷ ಅವರು ಊಟ ತಿಂಡಿ ಆಹಾರ ಚೆನ್ನಾಗಿ ಮಾಡ್ಕೊಂತ ಇದ್ರೆ, ಅವರ ಲೈಫ್ ಸ್ಟೈಲ್ ಅಲ್ಲಿ ಏನು ದುರಭ್ಯಾಸಗಳು ದುಶ್ಚಟಗಳಿಲ್ಲದೆ ಹೋದ್ರೆ ಆ ಕಾಯಿಲೆ ಕೂಡಲೇ ಗೊತ್ತಾಗೋದಿಲ್ಲ. ಏನಕ್ಕೂ ಅವ್ರಿಗೆ ಏನು ಡಿಸೀಸ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಫುಲ್ ಕಮ್ಮಿ ಆಗಿ CD4 ಸೆಲ್ಸ್ ಕಮ್ಮಿ ಆಗ್ತಾ ಬಂದಾಗ ಈ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಜೊತೆಗೆ ಅವರು ಇನ್ನು ಯಾವ್ದಾದ್ರು ದುಶ್ಚಟಗಳಾಗಿರ್ಬೋದು, ಧೂಮಪಾನ ಇಲ್ಲ ಮದ್ಯಪಾನ, ಈ ತರ ಏನಾದ್ರು ದುಶ್ಚಟಗಳಿದ್ರೆ ಅವಾಗ ಅವರಲ್ಲಿ ಬೇಗ ಅವ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ. ಆವಾಗ ಬೇರೆ ಈ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಒಂದೊಂದ್ಸರಿ ತುಂಬಾ ತಿಂಗಳಗಟ್ಟಲೆಯಿಂದ ಕೆಮ್ಮಿರುತ್ತೆ, ತಿಂಗಳಗಟ್ಟಲೆಯಿಂದ ಲೂಸ್ ಮೋಷನ್, ವಾಮಿಟಿಂಗು, ಈ ತರ ಎಲ್ಲ ಇರ್ತದೆ. ಇಲ್ಲ ಏನಾದ್ರು ಅನ್ಎಕ್ಸ್ಪ್ಲೈನ್ಡ್ ಫೀವರ್, ಯಾವುದು ಈ ರುಟೀನ್, ಈಗ ಟೈಫಾಯ್ಡ್ ಆಗಿರ್ಬೋದು, ಇಲ್ಲ ಮಲೇರಿಯಾ ಆಗಿರ್ಬೋದು, ಇಲ್ಲ ಡೆಂಗು, ಚಿಕನ್ ಗುನಿಯಾ, ಈ ತರ ಏನಾದ್ರು ಫೀವರ್ ಇರ್ಬೋದೇನೋ ಅಂತ ನೋಡಿರ್ತಾರೆ. ಅವೆಲ್ಲ ನೆಗೆಟಿವ್ ಇರ್ತವೆ. ಆದ್ರೆ ಅವರಿಗೆ ಯಾವಾಗ್ಲೂ ಏನ್ ಮೆಡಿಸಿನ್ಸ್ ಕೊಟ್ಟರು ಗುಣ ಆಗೋದಿಲ್ಲ, ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ, ಮತ್ತೆ ಜ್ವರ ಬರ್ತಾ ಇರೋದು. ಈ ತರ ಎಲ್ಲ ಕಾರಣಗಳಿಂದ ಚೆಕಪ್ ಮಾಡಿ ನೋಡಿದಾಗ ಅವಾಗ ನೆಕ್ಸ್ಟ್ ಎಲ್ಲ ಅವರಿಗೆ ಮುಂದಿನ ಪರೀಕ್ಷೆ ಮಾಡಿದಾಗ ಒಂದೊಂದ್ಸರಿ ಕೆಲವರಿಗೆ ಏಡ್ಸ್ ಇರೋದು ಗೊತ್ತಾಗುತ್ತೆ. ಅವಾಗ ಅವರಿಗೆ ಡಿಸೀಸ್ ಅಂದ್ರೆ ಈಗ ಇನ್ನೂ ಅವರಿಗೆ ಡಿಸೀಸ್ ಜಾಸ್ತಿ ಮುಂದುವರಿತಾ ಇದೆ ಅವ್ರಿಗೆ, ಅವಾಗ ಏಡ್ಸ್ ಕಾಂಪ್ಲೆಕ್ಸ್ ಇಲ್ದವರೆ ಏಡ್ಸ್ ನಮ್ಗೆ ಆಗಿದೆ ಅಂತ. ಹಾಗಾಗಿ HIV ಮತ್ತೆ ಏಡ್ಸ್ ಬೇರೆ ಬೇರೆ ಅಲ್ಲ. ಆ ಏಡ್ಸ್ ಅನ್ನೋದು ಏನಂದ್ರೆ HIV ಇನ್ಫೆಕ್ಷನ್ ಇಂದ ಮುಂದುವರಿದ ಭಾಗ ಅಷ್ಟೇ. ಓಕೆ ಸರ್, ಪ್ರಮುಖವಾಗಿ ಅಂದ್ರೆ ಈಗ ಏಡ್ಸ್ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ ಅದು ಹೇಗೆ ಬರುತ್ತೆ ಅಂತ. ಈಗ ಏಡ್ಸ್ ಇರುವಂತ ಸೋಂಕಿತ ಮಹಿಳೆ ಗರ್ಭಿಣಿ ಆಗ್ಬೋದಾ ಅನ್ನುವಂಥದ್ದು ಮೇನ್ ಆಗಿರುವಂತಹ ಪ್ರಶ್ನೆ ಸರ್, ಅದ್ರ ಬಗ್ಗೆ ಏನ್ ಹೇಳಿ? ಈಗ HIV ಸಾಮಾನ್ಯವಾಗಿ ನಾವು HIV ಸೋಂಕಿತ ಮಹಿಳೆಯರಿಗೆ, ಎಲ್ಲರಿಗೂ ಸಹಿತ ಗರ್ಭಿಣಿ ಮಹಿಳೆಯರಿಗೆ ನಾವು HIV ಇದೆಯಾ ಇಲ್ಲೋ ಎನ್ನೋದು ನಮ್ಮ ಇಲ್ಲ ಆಪ್ತ ಸಮಾಲೋಚನಾ ಕೇಂದ್ರಗಳಿದಾವೆ, ಎಲ್ಲ ತಾಲೂಕು ಆರೋಗ್ಯ ಆಸ್ಪತ್ರೆಗಳಲ್ಲಿ ಇರ್ತವೆ. ಆಮೇಲೆ ಒಂದು CHC ಅಂತ ಹೇಳ್ತೀವಿ, ಸಮುದಾಯ ಆರೋಗ್ಯ ಕೇಂದ್ರ. ಸಾಮಾನ್ಯ ತಾಲೂಕಿಗೆ 1-2 ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ. ಈ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಂದು ಆಪ್ತ ಸಮಾಲೋಚನಾ ಘಟಕವನ್ನು ತೆಗೆದಿದೆ ಮೇಡಮ್. ಅದರೊಳಗೆ ನಮ್ಮ ಎಲ್ಲಾ ಗರ್ಭಿಣಿ ಸ್ತ್ರೀಯರು ಯಾರೇ ಬಂದರೂ ಸಹಿತ ಅವರಿಗೆ ICTC ಪರೀಕ್ಷೆ ಮಾಡ್ತೀವಿ. ಆಪ್ತ ಸಮಾಲೋಚನೆ ಮಾಡಿ ICTC ಪರೀಕ್ಷೆ ಒಳಗೆ ಅವರ ಗರ್ಭಿಣಿಯಲ್ಲಿ ಇದು ಏಡ್ಸ್ ಇಲ್ಲ, HIV ಇದೆಯೋ ಇಲ್ಲ, ಸೋಂಕು ಇದೆಯೋ ಇಲ್ಲ ಅನ್ನೋದು ಕಂಡುಹಿಡಿತೀವಿ. ಚೆಕ್ ಮಾಡೇ ಮುಂದುವರಿತೀವಿ ಒಂದು. ಆದ್ರೆ ನಾವು ಮೊದಲೇ ಈಗ HIV ಇದ್ದಾರೆ
ಈಗ ನೀವು ಹೇಳಿದ ಪ್ರಶ್ನೆಗೆ ಮೊದಲೇ HIV ಇದೆ ಅವರಿಗೆ, ಅವ್ರು ಗರ್ಭಿಣಿ ಆಗ್ಬೋದೋ ಇಲ್ವೋ ಅನ್ನೋದು. ಆದರೆ ಅದಕ್ಕೆ ಒಂದು ಕೆಲವು ಕ್ರೈಟೀರಿಯಾ ಇರುತ್ತೆ ಮೇಡಮ್. ಈಗ ಅವರಲ್ಲಿ HIV ಇದ್ದಾಗ ನಾವು ಈಗ ಮೊದಲು CD4 ಕೌಂಟ್ ಇಂದ ನೋಡ್ತಾ ಇದ್ವಿ. ಈಗ ಅವರಲ್ಲಿ ನಾವು ವೈರಲ್ ಲೋಡ್ ಎಷ್ಟಿದೆ ಅಂತ ನೋಡ್ತೀವಿ ಮೇಡಮ್. ಈಗ ಒಂದು ಮಹಿಳೆಗೆ HIV ಸೋಂಕಿದ್ರೆ ಅವರ ಮನೆಯವರಿಗೂ ಸಹಿತ HIV ಸೋಂಕಿದೆಯೋ ಇಲ್ಲೋ ಅನ್ನೋದು ಒಂದು ಕಂಡಿಡ್ಕೊಂತೀವಿ ಮೇಡಮ್. ಆಮೇಲೆ ಅವರನ್ನ ನಮ್ಮ ಜಿಲ್ಲಾ ART ಕೇಂದ್ರಗಳಿಗೆ ಕಳಿಸ್ತೀವಿ ಮೇಡಮ್. ಆ ಜಿಲ್ಲಾ ART ಕೇಂದ್ರದಲ್ಲಿ ಅವರಿಗೆ ವೈರಲ್ ಲೋಡ್ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿತಾರೆ ಮೇಡಮ್. ಸಾಮಾನ್ಯ ವೈರಲ್ ಲೋಡ್ ಏನಾದ್ರು ಜಾಸ್ತಿ ಇದ್ರೆ ಅವರಿಗೆ ಏನಾದ್ರು ಬೇರೆ ಡಿಸೀಸ್ಗಳಿದಾವ, ನಾ ಹೇಳ್ದಂಗೆ ಏನಾದ್ರು ಟ್ಯೂಬರ್ಕ್ಯುಲೋಸಿಸ್ ಇದೆಯಾ, ಶುಗರ್ ಇದೆಯಾ, BP ಇದೆಯಾ, ಬೇರೆ ಏನಾದ್ರು ಡಿಸೀಸ್ಗಳ ಇದರಿಂದ HIV ಇಂದ ಅವ್ರ ದೇಹದಲ್ಲಿ ಬಂದಿದೆಯಾ ಅನ್ನೋದು ಕಂಡುಹಿಡಿತೀವಿ. ಆ ಥರ ಡಿಸೀಸ್ಗಳೆಲ್ಲ ಏನು ಇರಲೇ ಇಲ್ಲ ಅಂದ್ರೆ, ಇಲ್ಲ ಇದ್ರೂ ಸಹಿತ ಅವನ್ನೆಲ್ಲ ಮೊದಲು ನಾವು ಅವರಿಗೆ ಗುಣ ಮಾಡ್ಕೋತೀವಿ. ಇನ್ನೊಂದು ಆಂಟಿ ರಿಟ್ರೋವೈರಲ್ ಥೆರಪಿ ಅಂತ ART ಅಂತ ಶುರು ಮಾಡ್ತೀವಿ ಮೇಡಮ್. ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾವು CD4 ಕೌಂಟ್ ಮೇಲೆ ಸಾಮಾನ್ಯ 300 ಇದ್ರೆ ಆಮೇಲೆ 500 ಆಯಿತು, 250 ಆಯಿತು, ಹೀಗಿತ್ತು. ಅದ್ರ ಮೇಲೆ ನೋಡಿ ಟ್ರೀಟ್ಮೆಂಟ್ ಆಗ್ತಿತ್ತು. ಈಗ ಆ ಥರ ಇಲ್ಲ. ಈಗ ಹೊಸದಾಗಿ ಇದರಲ್ಲಿ ಆಂಟಿ ರಿಟ್ರೋವೈರಲ್ ಡ್ರಗ್ಸ್ ಸಹಿತ ತುಂಬ ಒಳ್ಳೆ ಮೆಡಿಸಿನ್ಸ್ ಬಂದಿದೆ. ಈಗ ಅದೆಲ್ಲದೂ ಸರ್ಕಾರಿ ವ್ಯವಸ್ಥೆಯಲ್ಲೇ ಲಭ್ಯವಾಗ್ತಾ ಇದೆ. ಆವಾಗ ನಾವು ಈಗ ಅವರಿಗೆ ವೈರಲ್ ಲೋಡ್ ಎಷ್ಟಿದೆ ಅನ್ನೋದು ನಮ್ಮ ಜಿಲ್ಲಾ ಆರೋಗ್ಯ ಇದರೊಳಗೆ ART ಸೆಂಟರ್ಸ್ ಅಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಆ ART ಒಳಗೆ ನಮಗೆ ಸೆಂಟರ್ಸ್ ಅಲ್ಲಿ ವೈರಲ್ ಲೋಡ್ ಅವ್ರಿಗೆ ಜಾಸ್ತಿ ಇದ್ರೆ ಅವಾಗ ನಾವು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಆ ವೈರಲ್ ಲೋಡ್ ಕಮ್ಮಿ ಬರಬೇಕು ಮೇಡಮ್. 1000ಕ್ಕಿಂತ ಕಮ್ಮಿ ಬಂದಾಗ ಅವರಿಗೆ ಅವ್ರ ಮನೆಯವರಿಗೆ ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಟ್ಟು, ಇಬ್ರು ಪಾಸಿಟಿವ್ ಇದ್ರೆ ಇಬ್ರು, ಇಲ್ಲ ಒಬ್ರು ಪಾಸಿಟಿವ್ ಇದ್ರೆ ಅವ್ರಿಗೆ ಏನು ಪ್ರಿಕಾಷನ್ಸ್ ತಗೋಬೇಕು ಒಂದಾಗ್ಲಿಕ್ಕಾರೆ ಅದೆಲ್ಲ ನೋಡ್ಕೊಂಡು, ಆಮೇಲೆ ಅವರಿಗೆ ಬೇಕಾದ್ರೆ ಅನಿವಾರ್ಯ ಇದ್ರೆ ಅವರಿಗೆ ಮಗು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಅವರು ಪ್ರೆಗ್ನೆನ್ಸಿ ಆಗ್ಬೋದು ಮೇಡಮ್. ಸರ್, HIV ಹೇಗೆ ಹರಡುತ್ತೆ, ಹಾಗೆ ತಾಯಿಯಿಂದ ಮಗುಗೆ ಹೇಗೆ ಬರುತ್ತೆ ಅದ್ರ ಬಗ್ಗೆ? ಓಕೆ, ಈಗ HIV ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. HIV ಹೇಗೆ ಹರಡುತ್ತೆ ಅಂತ ಹೇಳಿದ್ರೆ, ಮೇಯ್ನ್ ಆಗಿ ಒಂದು 4 ರೂಟ್ಸ್ ಇದೆ HIV. ಈಗ ಫಸ್ಟಿಂದ ನಮಗೆ ತಿಳ್ಕೊಂಡ್ ಬಂದಿದ್ದಾಗಿಂದ HIV ಹಾಗೆ ಒಬ್ಬರಿಂದ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಆಗಿರ್ಬೋದು, ಒಬ್ರು ಕುಶಲೋಪಚಾರ ವಿಚಾರಿಸಿಂದ ಆಗಿರ್ಬೋದು, ಇಲ್ಲ ಒಬ್ರ ಜೊತೆ ಜೀವನ ಮಾಡೋದ್ರಿಂದ ಆಗಿರ್ಬೋದು, ಊಟ ತಿಂಡಿ ಶೇರ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲ ಅವ್ರ ಜೊತೆ ಇರೋದ್ರಲ್ಲಿ ಆಗಿರ್ಬೋದು, ಅವ್ರನ್ನ ನೋಡ್ಕೊಳೋದ್ರಲ್ಲಿ ಆಗಿರ್ಬೋದು, ಅವ್ರು ಯಾರಿಗೂ ಹರಡೋದಿಲ್ಲ. ಹಾಗೆ ಹರಡೋದಿಲ್ಲ. ಆದರೆ HIV ಹರಡೋದಕ್ಕೆ ಪ್ರಮುಖ ಕಾರಣಗಳಂದ್ರೆ ಬಹುಪತ್ನಿತ್ವ ಇಲ್ಲ ಬಹುಪತಿತ್ವ, ಲೈಂಗಿಕ ಸಂಪರ್ಕದಿಂದನೇ ಸಾಮಾನ್ಯ 90% HIV ಹರಡೋದು ಲೈಂಗಿಕ ಸಂಪರ್ಕದಿಂದ. ಹಾಗಾಗಿ ಒಬ್ಬ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾವಾಗಲಾರು ಅವರಿಗೆ HIV ಸೋಂಕಿದ್ರೆ ಅವರು ಪತಿಗೆ ಇಲ್ಲ ಪತ್ನಿಗೆ ಅವರಿಂದ ಹರಡೋ ಚಾನ್ಸಸ್ ಇರ್ತದೆ ಒಂದು. ಇನ್ನೊಂದು ಏನಾದ್ರು ಈಗ IV ಡ್ರಗ್ ಅಬ್ಯೂಸರ್ಸ್ ಅಂತ ಬರುತ್ತೆ, ಇನ್ನೊಂದು ಡ್ರಗ್ ಅಡಿಕ್ಟ್ಸ್ ಅಲ್ಲಿ ಅಂಥವ್ರಲ್ಲಿ ಏನಾಗುತ್ತೆ, ಒಂದೊಂದ್ಸರಿ ಏನಾಗುತ್ತೆ, ಒಬ್ರು ಸಿರಿಂಜು ಇನ್ನೊಬ್ರು ಯೂಸ್ ಮಾಡೋದು, ಮಲ್ಟಿಪಲ್ ಪ್ರಿಕ್ಸ್ ಮಾಡ್ಕೊಳ್ಳೋದು, ಒಂದೇ ಸಿರಿಂಜ್ಗಳಿಂದ ತುಂಬ ಟೈಮ್ ಯೂಸ್ ಮಾಡೋದ್ರಿಂದನೂ ಒಂದೊಂದ್ಸರಿ ಈಗ ಹರಡ್ಬೋದು. ಇನ್ನೊಂದು ಬಹಳ ಕಮ್ಮಿ ಇದರಲ್ಲಿ ಈಗೆಲ್ಲ ನಮ್ಮ ಟೆಸ್ಟಿಂಗ್ ಮೆಥಡ್ಸ್ ಎಲ್ಲ ತುಂಬ ಇದಾಗಿದೆ. ಹಾಗಾಗಿ ಕೆಲವು ವಿಂಡೋ ಪೀರಿಯಡ್ ಅಂತ ಇರುತ್ತೆ ಈ HIV ಒಳಗೆ. ಅಂದರೆ ಒಂದ್ಸರಿ ದೇಹದಲ್ಲಿ ಸೋಂಕಿತ ಆಗೋದಕ್ಕೂ ಅವನಿಗೆ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೂ ಸಾಮಾನ್ಯ ವಿಂಡೋ ಪೀರಿಯಡ್ ಅಂತ ಹೇಳ್ತವೆ. ಇದರಲ್ಲಿ ಸಾಮಾನ್ಯ ಒಂದು 6 ವಾರದಿಂದ 6 ತಿಂಗಳು 8 ತಿಂಗಳು ತನಕನೂ ಒಂದೊಂದ್ಸರಿ ವಿಂಡೋ ಪೀರಿಯಡ್ ಇರ್ತದೆ. ಆ ಟೈಮಲ್ಲಿ ಒಂದೊಂದ್ಸರಿ ಅವರಿಗೆ HIV ಇನ್ಫೆಕ್ಷನ್ ಇರ್ತದೆ, ಏನು ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ನಾರ್ಮಲಿ ರೂಟೀನ್ ಟೆಸ್ಟ್ಗಳು ಮಾಡಿದ್ರೆ ಗೊತ್ತಾಗೋದಿಲ್ಲ. ಆವಾಗ ಏನಾಗುತ್ತೆ, ಅವರಿಂದ ಏನಾದ್ರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದ್ರೆ, ಅವರು ಯಾರಿದ್ದಾರು ಬ್ಲಡ್ ಡೊನೇಟ್ ಮಾಡಿದ್ರೆ, ಈಗ ನಾವು ಬ್ಲಡ್ ಪ್ರಾಡಕ್ಟ್ಸ್ ಅಂದರೆ ಏನಾದ್ರು ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಇಲ್ಲದೆ ಹೋದರೆ ಈಗ ಪ್ಲಾಸ್ಮಾ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಈಗ ರಕ್ತದ ಇದು ಬಂದಿದೆ ಮಾದರಿಗಳಿರ್ತವೆ. ಆ ಥರದ್ರಲ್ಲಿ ರಕ್ತ ತಗೊಳೋದ್ರಿಂದ ಈಗ ಒಬ್ಬ ಯಾವಾಗ ರೋಗಿಗೆ ಆಕ್ಸಿಡೆಂಟ್ ಆಗಿರ್ಬೋದು, ಏನಾದ್ರು ತೊಂದರೆ ಆಗಿರ್ಬೋದು, ಅವರ ಅನಿಮಿಕ್ ಆಗಿ ಏನಾದ್ರು ಅವರು ಯಾವಾಗಾದ್ರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಳಕ್ಕೆ ಹೋದಾಗ ಅದರಲ್ಲಿ ಹರಡೋ ಚಾನ್ಸಸ್ ಇರುತ್ತೆ. ಆದರೆ ಈಗ ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಸಫಿಸ್ಟಿಕೇಟೆಡ್ ಟೆಸ್ಟ್ಗಳು ಬಂದಿದ್ದಾವೆ. ಒಂದೊಂದ್ಸರಿ ವಿಂಡೋ ಪೀರಿಯಡಲ್ಲೂ ಸಹಿತ ಅವರು HIV ಪಾಸಿಟಿವ್ ಇದ್ದರೆ ಕಂಡುಹಿಡಿಯುವಂಥದ್ದು ಟೆಸ್ಟ್ಗಳು ಬಂದಿದೆ. ಹಾಗಾಗಿ ಈಗ ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸಿಂದ ಹರಡೋ ಚಾನ್ಸಸ್ಸು ಭಾಳ ಕಮ್ಮಿ ಆಗಿದೆ. ಮೊದಲು ಅದು ಒಂದು ಕಾರಣ ಇತ್ತು. ಯಾಕಂದರೆ ಈಗ ಇನ್ನೊಬ್ಬರು ಬ್ಲಡ್ ಇನ್ನೊಬ್ರಿಗೆ ಕೊಟ್ಟಾಗ ಅವ್ರ ಬ್ಲಡ್ಡಲ್ಲಿ HIV ಇದೆಯೋ ಇಲ್ಲೋ ಅನ್ನೋದು ನಮಗೆ ಕನ್ಫರ್ಮ್ ಆಗದೆ ಕೊಟ್ಟಿದ್ರೆ, ಆ ಥರ ಸಂಭವ ಈಗ ನಡೀತಾ ಇಲ್ಲ. ಯಾಕಂದರೆ ಬ್ಲಡ್ ಬ್ಯಾಂಕಲ್ಲಿ ಎಲ್ಲದೂ ಸಹಿತ ಪರೀಕ್ಷೆಗಳಾಗಿರೋದ್ರಿಂದ ಆಲ್ಮೋಸ್ಟ್ ವಿಂಡೋ ಪೀರಿಯಡಲ್ಲಿ ಒಂದೊಂದ್ಸರಿ ಏನಾದ್ರು ಇದ್ರೂ ಸಹಿತ ಅವರಲ್ಲಿ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅನ್ನೋದು ಇದಾಗ್ತದೆ. ಇನ್ನೊಂದು ಏನಾದ್ರು ಈ ಸಣ್ಣ ಪುಟ್ಟ ಈ ಟ್ಯಾಟುಗಳು ಹಾಕೋದಾಗಿರ್ಬೋದು, ಇಲ್ಲದೆ ಅವರು ಹೊರಗಡೆ ಈಗ ಶೇವಿಂಗ್ ಇದನ್ನ ಮಾಡೋ ಹೊತ್ತಿಗೆ ಅವರು ಏನಾದ್ರು ಒಂದೇ ರೇಸರ್ಗಳನ್ನ ಏನಾದ್ರು ಮಲ್ಟಿಪಲ್ ಯೂಸರ್ ಅವ್ರಿಗೆ ಏನಾದ್ರು ಈಗ ಶೇವಿಂಗ್ ಮಾಡೋ ಹೊತ್ತಿಗೆ ಆಗಿರ್ಬೋದು, ಬೇರೆ ಏನಾದ್ರು ಮಾಡೋ ಹೊತ್ತಿಗೆ ಹಾಕೋದೇ ತಪ್ಪು ಅಂತ ಹಾಕೋದೇ ತಪ್ಪಂತಲ್ಲ.
ಆದರೆ ಹೈಜಿನಿಕ್ ಆಗಿ ಹಾಕಿದಾಗ ಈಗ ಒಳ್ಳೆ ಶಾಪ್ಗಳಲ್ಲಿ ನೀವು ಹೋಗಿ ಅವರು ಸಪ್ರೇಟ್ ನೀಡ್ಲ ಯೂಸ್ ಮಾಡ್ತಾರೆ. ಆಮೇಲೆ ಕರೆಕ್ಟ್ ಆಗಿ ಅವರು ಸ್ಟರ್ಲೈಸೇಷನ್ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿದ್ರೆ ಹಾಕ್ಸ್ಕೊಂಬಾರ್ದಂತಲ್ಲ, ಆದ್ರೆ ಹೊತ್ತಿಗೆ ಹೈಜಿನಿಕ್ ಇರ್ಬೇಕಾದ್ರೆ ಅವರು ಏಸೆಪ್ಟಿಕ್ ಪ್ರಿಕಾಷನ್ಸ್ ಮೇಂಟೈನ್ ಮಾಡಿ ಹಾಕಿದ್ರೆ ಒಳ್ಳೇದಿರುತ್ತೆ. ಆದ್ರೆ ಕೆಲವು ಈ ಜಾತ್ರಾ ಸಂದರ್ಭದಲ್ಲಿ ಹೊರಗಡೆ ಔಟ್ಸ್ಕರ್ಟ್ಸ್ ಅಲ್ಲಿ ಎಲ್ಲ ಹಾಕೊಂಡಾಗ ಅವರು ಆ ಕ್ವಾಲಿಟಿ ಇದನ್ನ ಮೇಂಟೈನ್ ಮಾಡೋದಕ್ಕೆ ಆಗದೆ ಇದ್ರೆ ಒಂದೊಂದ್ಸರಿ ಈ ತರ ಹಿಂಗ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಮ್ಮಲ್ಲೇ ಒಂದು ಡೆಲಿವರಿ ಮಾಡಿಸಿರೋದು ಒಬ್ಬ ತಾಯಿಗೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಇರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ಈಗ ಪಾಸಿಟಿವ್ ಬಂದಿತ್ತು. ಆದ್ರೆ ಮಧ್ಯದಲ್ಲಿ ಅವ್ರಿಗೆ ಏನು ಹಿಸ್ಟ್ರಿ ಇರಲಿಲ್ಲ. ಒಂದು 3 ವರ್ಷದ ಹಿಂದೆ ಫಸ್ಟ್ ಡೆಲಿವರಿ ಆಗಿರೋದು, ಎರಡನೇ ಡೆಲಿವರಿ ಆದಾಗ ಅವರಿಗೆ ಪಾಸಿಟಿವ್ ಬಂದಿತ್ತು. ನೋಡಿದಾಗ ಅವ್ರಿಗೆ ಏನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಯಾವ್ದು ಹಿಸ್ಟ್ರಿನೂ ಇರಲಿಲ್ಲ. ಗಂಡನು ಸಹಿತ ನೆಗೆಟಿವ್ ಇದ್ದಾನೆ. ಅವಳು ಯಾವುದೋ ಒಂದು ಜಾತ್ರಾ ಸಂದರ್ಭದಲ್ಲಿ 1 ವರ್ಷದ ಹಿಂದೆ ಟ್ಯಾಟೂ ಹಾಕ್ಸ್ಕೊಂಡಿದ್ದು ಒಂದು ಹಿಸ್ಟ್ರಿ ಕೊಡ್ತಾ ಇದ್ದಾಳೆ. ನೋಡಿದಾಗ ಆ ತರ ಇದ್ದಾಗ ಈ ಜಾತ್ರೆ ಈತರಗಳಲ್ಲಿ ಈ ತರ ಹಾಕಿದಾಗ ಒಂದೊಂದ್ಸರಿ ಬಂದಿರಬಹುದು, ಅದರಿಂದ ಏನೋ ಒಂದು ಶಂಕೆ ಮೂಡುತ್ತೆ ಅಷ್ಟೇ. ಆದ್ರೆ ಅದನ್ನ ಅಲ್ಲಗೆಳೆಯಕ್ಕೂ ಆಗಲ್ಲ, ಆದ್ರೆ ಕೆಲವುದೆಲ್ಲ ಪ್ರೂವ್ಡ್ ಇರಲ್ಲ. ಆದ್ರೆ ಮೈನ್ ಈ ರೂಟ್ಸ್ ಒಂದು ಸಾಮಾನ್ಯ ಲೈಂಗಿಕ ಇದರಿಂದ ಸಂಪರ್ಕದಿಂದ ಬರ್ತದೆ, ಇನ್ನೊಂದು ಐವಿ ಡ್ರಗ್ ಅಬ್ಯೂಸರ್ಸ್ ಅಲ್ಲಿ, ಇನ್ನೊಂದು ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಈ ಹಾಸ್ಪಿಟಲ್ಗಳಲ್ಲಿ ಸಿರಿಂಜಸ್ ಅದೆಲ್ಲ ಈಗ ಹೋಗ್ಬಿಟ್ಟಿದೆ ಮೇಡಮ್. ಈಗೆಲ್ಲ ಸಿಂಗಲ್ ಡೋಸು ಈಗ ಹಾಸ್ಪಿಟಲ್ ಎಲ್ಲೂ ಸಹಿತ ಒಬ್ಬರಿಗೆ ಚುಚ್ಚಿರೋದು ಒಂದೇ ಪೇಷಂಟ್ಗೆ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಇನ್ನೊಂದು ಇಂಜೆಕ್ಷನ್ಗೆ ಅದೇ ಸಿರಿಂಜ್ ಯೂಸ್ ಮಾಡಲ್ಲ, ಬೇರೆ ಸಿರಿಂಜ್ ಯೂಸ್ ಮಾಡ್ತೀವಿ. ಹಾಗಾಗಿ ಸಿಂಗಲ್ ಯೂಸ್ ಸಿರಿಂಜಸ್ ಅಂತ ಬಂದ್ಬಿಟ್ಟಿದೆ. ಒಂದ್ಸರಿ ಯೂಸ್ ಮಾಡಿದ ಮೇಲೆ ಅದನ್ನ ಇನ್ನೊಂದ್ಸರಿ ಯೂಸ್ ಮಾಡಕ್ಕೆ ಬರಲ್ಲ. ಆಟೋ ಡಿಸೇಬಲ್ ಸಿರಿಂಜ್ ಅಂತ ಈಗ ಮಕ್ಕಳಿಗೂ ಸಹಿತ ವ್ಯಾಕ್ಸಿನೇಷನ್ ಅಲ್ಲಿ ಅದೇ ಕೊಡ್ತಾ ಇದೀವಿ. ಹಾಗಾಗಿ ಅದನ್ನು ಓಪನ್ ಮಾಡಕ್ಕೆ ಬರಲ್ಲ. ಹಾಗಾಗಿ ನಮ್ಗೆ ಈಗ ಸೆಕೆಂಡ್ ಡೋಸ್ ಕೊಡೋದಕ್ಕೆ ಆಗಲ್ಲ. ಆ ತರ ಸಿರಿಂಜ್ಗಳು ಸಹಿತ ಈಗ ಕಾನ್ಸೆಪ್ಟ್ ತಂದಿದ್ದಾರೆ ಈ HIV ಮತ್ತೆ ಈಗ ಹೆಪಟೈಟಿಸ್ ಇದು ಬರೋದ್ರಿಂದ ಅವೇರ್ನೆಸ್ ಇಂದ. ಹಾಗಾಗಿ ಅವನ್ನೆಲ್ಲ ಬಹಳ ತುಂಬಾ ಮಿನಿಮಲ್ ಅದರಿಂದ ಏನಾದ್ರು ಆಗಿರ್ಬೋದು ಮೇಡಮ್. ಅಷ್ಟು ಬಿಟ್ರೆ ಮತ್ತೆ ಮೇಯ್ನ್ ಆಗಿ ಲೈಂಗಿಕತೆ ಮತ್ತೆ ಈಗ ಐವಿ ಡ್ರಗ್ ವ್ಯವಸ್ಥೆ ಇದರಿಂದ ಹರಡುತ್ತೆ. ಇನ್ನೊಂದು ನೀವು ಹೇಳಿದ್ರಿ ತಾಯಿಯಿಂದ ಮಗು ಹರಡುತ್ತಾ ಅಂತ. ಸಾಮಾನ್ಯ ಅದೇ ನಾ ಹೇಳಿದೆ ಮೊದಲೇನೆ, ಈ ವೈರಲ್ ಲೋಡ್ ಜಾಸ್ತಿ ಇದ್ದವರಲ್ಲಿ ಒಂದು ಸ್ವಲ್ಪ ಹರಡೋ ಚಾನ್ಸಸ್ ಇರುತ್ತೆ. ಸಾಮಾನ್ಯ ಒಂದು 30% ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಮೇಡಮ್. ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂದ್ರೆ ತಾಯಿಲಿ ಏನಾದ್ರು ಕಾಯಿಲೆ ಇದ್ರೆ ಅದು ಮಗುಗೆ ಬರೋ ಚಾನ್ಸಸ್ ಇರ್ತದೆ ಅಂತ. ಆ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಲ್ಲಿ ನಾವು ಏನಾಗುತ್ತೆ ಅಂದ್ರೆ ಈಗ ನಾವು ಆ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅನ್ನ ಬ್ರೇಕ್ ಮಾಡಬೇಕು. ಅದನ್ನ ನಾವು ಬ್ರೇಕ್ ಮಾಡೋದು ಹೇಗೆ ಅಂದ್ರೆ ನಾವು ತಾಯಿಗೆ ಈಗ ART ಟ್ರೀಟ್ಮೆಂಟ್ ಕೊಟ್ಟು ಅವಳಲ್ಲಿರೋ ವೈರಲ್ ಲೋಡ್ ಕಮ್ಮಿ ಮಾಡಿದ್ರೆ ತಾಯಿಯಿಂದ ಮಗುಗೆ ಸೋಂಕು ಹರಡೋ ಚಾನ್ಸಸ್ ಕಮ್ಮಿ ಆಗ್ತದೆ. ಅಕಸ್ಮಾತ್ ಏನಾದ್ರು ಮೆಡಿಸಿನ್ ಕೊಡದೇ ಇದ್ರೆ ಅವಾಗ ತಾಯಿಯಿಂದ ಮಗುಗೆ ಹರಡೋ ಚಾನ್ಸಸ್ ಒಂದು 30% ತನಕ ಇರುತ್ತೆ. ನಾವು ಮೆಡಿಸಿನ್ ಕೊಟ್ಟಾಗ 1% ಹರಡೋ ಚಾನ್ಸಸ್ ಇರ್ತದೆ. ಅದು ಮೈನ್ ಆಗಿ ಈಗ ಗರ್ಭಿಣಿ ಅವಸ್ಥೆಯಲ್ಲಿ 9 ತಿಂಗಳಲ್ಲಿ ಏನು ಹರಡೋದಿಲ್ಲ, ಹರಡೋ ಚಾನ್ಸಸ್ ಬಹಳ ಕಮ್ಮಿ, ಮಿನಿಮಲ್. ಏನು ಹರಡೋದಿದ್ರು ಅದು ಸಾಮಾನ್ಯ ಡೆಲಿವರಿ ಆಗೋ ಟೈಮಲ್ಲಿ ತಾಯಿ ಮಗು ಮತ್ತೆ ರಕ್ತ ಮಿಕ್ಸ್ ಆಗಿ ಹರಡ್ಬೇಕಷ್ಟೇ. ಅದಕ್ಕೂ ಸಹಿತ ನಾವೀಗ ಮಗುಗೆ ಮೆಡಿಸಿನ್ ಹಾಕ್ತಾ ಇರೋದು, ತಾಯಿಗೂ ಮೆಡಿಸಿನ್ ಮೊದಲೇ ಕೊಟ್ಕೊಂಡಿರ್ತೀವಿ. ಹಾಗಾಗಿ ಹರಡೋ ಚಾನ್ಸಸ್ 1% ಇಲ್ಲ 1%ಗಿಂತ ಕಮ್ಮಿ. ಓಕೆ, ಮಗುಗೆ ಏನಾದ್ರು ಎದೆ ಹಾಲು ಏನಾದ್ರು ಕುಡಿಸಬಹುದು ಅಥವಾ ಬೇರೆ ಹಾಲು? ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಈಗ ಮಗುಗೆ ಎದೆ ಹಾಲು ಕೊಡ್ಬೋದೋ ಬೇಡವೋ? ಯಾಕಂದ್ರೆ ತಾಯಿಯಿಂದ ಹೋಗ್ತಾ ಇದ್ದಾಗ ಮಗುಗೂ ಸಹಿತ ಎದೆ ಹಾಲಲ್ಲಿ ವೈರಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈಗ ವೈರಲ್ ಲೋಡ್ ಈಗ ನಮ್ಮಲ್ಲಿ ಕಮ್ಮಿ ಇದ್ದಾಗ ಮೇಡಮ್, ವೈರಲ್ ಲೋಡ್ ಜಾಸ್ತಿ ಇದ್ದಾಗ ತಾಯಿಯಿಂದ ಮಗುಗೆ ಹೋಗೋ ಚಾನ್ಸಸ್ ಒಂದು 2% ಇರುತ್ತೆ ಎದೆ ಹಾಲು ಕೊಟ್ಟಾಗ. ಆದ್ರೆ ಎದೆ ಹಾಲು ಕೊಡೋದ್ ಬಿಟ್ರೆ ಆ ಮಗುಗೆ ಹೋಗೋ ಚಾನ್ಸಸ್ 1% ಇರುತ್ತೆ. ಆದ್ರೆ ಜಸ್ಟ್ 1%ಗಾಗಿ ನಾವು ತಾಯಿಯ ಹಾಲು ಅಮೃತ ಅಂತ ಹೇಳ್ತೀವಿ. ಯಾಕಂದ್ರೆ ಅದರಲ್ಲಿ ತುಂಬಾ ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಮಗುಗೆ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ ಇವೆಲ್ಲ ಇಂಪ್ರೂವ್ ಆಗಂಥದ್ದು, ಮಗುಗೆ ರೋಗ ನಿರೋಧಕ ಶಕ್ತಿ ತಡೆಗಟ್ಟೋದು ಅವೆಲ್ಲ ಅಂಶಗಳು ಇರ್ತವೆ. ಆದ್ರೆ ನಾವು ತಾಯಿಗೆ ಈಗ ಹಿಂಗೆ HIV ಇದೆ ಅಂತ ಮಗುಗೆ ನಾವು ಹಾಲನ್ನು ವಂಚಿಸಿದ್ರೆ ಆ ಮಗು ಅಪೌಷ್ಟಿಕತೆಗೆ ತುತ್ತಾಗ್ಬೋದು. ಈಗ ಬೇರೆ ಹಾಲು ಹಾಕೋದ್ರಿಂದ ಈ ಡಯೇರಿಯಾ, ಡಿಸೆಂಟ್ರಿ, ಅಜೀರ್ಣ, ವಾಂತಿ ಬೇದಿ ಶುರು ಆಗೋದಾಗ್ಬೋದು, ಮಾಲ್ ನ್ಯೂಟ್ರಿಷನ್ ಆಗ್ಬೋದು, ಇಲ್ಲ ಒಂದೊಂದ್ಸರಿ ಮಗುದು ಬುದ್ಧಿಶಕ್ತಿ ಕಮ್ಮಿ ಆಗ್ಬೋದು. ಆಮೇಲೆ ಏನಾಗುತ್ತೆ, ಈಗ ಪೌಡರ್ ಮಿಲ್ಕು ಇಲ್ಲ ಅದರ ತುಂಬ ಕಾಸ್ಟ್ಲಿ ಇದೆ ಮೇಡಮ್. ನಮ್ಮ ಇಲ್ಲಿ ಈಗ ರೂರಲ್ ಪಾಪ್ಯುಲೇಷನ್ಗೆ ಅದು ಒಂದು ಟಿನ್ನು 400 ಗ್ರಾಮ್ಸ್ 200 ಗ್ರಾಮ್ಸ್ ಇಂದಕ್ಕೆ ಸಾಮಾನ್ಯ 800 ರೂಪಾಯಿ 1000 ರೂಪಾಯಿ ಇದೆ. ಅದು ಒಂದು ಡಬ್ಬ ಒಂದು ವಾರಕ್ಕೂ ಖಾಲಿ ಆಗುತ್ತೆ. ಹಾಗಿದ್ದಾಗ ಅವರಿಗೆ ಅದೇ ಸಹಿತ ಬರ್ಡನ್ ಆದ್ರೆ ತಿಂಗಳಿಗೆ ಸಾಮಾನ್ಯ ಒಂದು 8,000 ರೂಪಾಯಿ ಆ ಫಾರ್ಮುಲಾ ಮಿಲ್ಕಿಗೆ ಬೇಕಾಗುತ್ತೆ. ಅದೇನು ಪ್ರಾಬ್ಲಮ್ ಇಲ್ವಾ ಸರ್? ಅಂದ್ರೆ ಏನು ಇರಲ್ಲ, ತೊಂದರೆ ಇಲ್ಲ, ಕೊಡ್ಬೋದು. ಆದ್ರೆ ಅದರಿಂದನೂ ಸಹಿತ ಎಷ್ಟಂದ್ರೂ ಎದೆ ಹಾಲಿಗೆ ಅದು ಸಮಾನ ಫುಡ್ ಅಲ್ಲ. ಹಾಗಾಗಿ 6 ತಿಂಗಳ ತನಕ ತಾಯಿ ಎದೆ ಹಾಲು ತಾಯಿ ಎದೆ ಹಾಲು ಕೊಟ್ಟರು ಸಹಿತ ನಾವು ಈಗ ಮೆಡಿಸಿನ್ ಇವೆಲ್ಲ ಹಾಕೋದ್ರಿಂದ ತಾಯಿಯಿಂದ ಹೋಗೋ ಚಾನ್ಸಸ್ ಎದೆ ಹಾಲು ಕೊಟ್ಟ ಮಕ್ಕಳಲ್ಲಿ, ಕೊಡದೇ ಇರೋ ಮಕ್ಕಳಲ್ಲಿ
ಏನು ಡಿಫ್ರೆನ್ಸ್ ಇಲ್ಲ ಮೇಡಮ್. 1% ಡಿಫ್ರೆನ್ಸ್ ಇರುತ್ತೆ. ಆದರೆ 1% ಡಿಫ್ರೆನ್ಸ್ ನಾವು ಈಗ ಬಿಟ್ಟರೆ ಆ ಮಗುಗೆ ಬೇರೆ ಏನಾದ್ರು ಡಿಸೀಸ್ ಬಂದು, ಅಪೌಷ್ಟಿಕತೆ ಬಂದು, ಮಾಲ್ ನ್ಯೂಟ್ರಿಷನ್ ಬಂದು ಮಗುಗೆ ಏನಾದ್ರು ತೊಂದರೆ ಆಗಿ ಮಗುಗೆ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಾಯಿ ಹಾಲು ಕೊಟ್ಟರು ಸಹಿತ ನಿಮಗೆ ಈಗ ನಮಗೆ ಕಾನ್ಸೆಪ್ಟಲ್ಲಿ ಏನು ತೊಂದರೆ ಇಲ್ಲ, ತಾಯಿ ಹಾಲು ಆರಾಮಾಗಿ ಕುಡಿಸ್ಬೋದು. ಅಪ್ ಟು 2 years ತನಕನೂ ಎಕ್ಸ್ಟೆಂಡೆಡ್ ಬ್ರೆಸ್ಟ್ ಫೀಡಿಂಗ್ ತನಕ ಕೊಡ್ಬೋದು. 6 ತಿಂಗಳಾದ ಮೇಲೆ ಮೇಲಾಹಾರ ಬೇರೆ ಆಹಾರವನ್ನು ಗಳಿಸೋ ಶುರು ಮಾಡ್ಬೋದು. ಎಲ್ಲ ಮಾಮೂಲಿ ಬೇರೆ ಏನು ಬಾಣಂತಿಯರಲ್ಲಿ ನಾವು ಆರೈಕೆ ಹೇಳ್ತೀವೋ ಅದೇ ಥರ ತಾಯಿನ ಮಗುನ ಇಬ್ರು ಒಟ್ಟಿಗೆ ಇಟ್ಕೊಂಡು ಆರೈಕೆ ಮಾಡ್ಕೊಬೋದು. ಅವ್ರು ಪಾಸಿಟಿವ್ ಇದ್ದಾರೆ ಅಂದರೆ ಅವ್ರೇನು ಸಪ್ರೇಟಾಗಿ ಮಗುಗೆ ಕೇರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ತಾಯಿ ಹಾಲು ಧೈರ್ಯವಾಗಿ ಕೊಡ್ಬೋದು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.